ಸೊ ಇಲ್ಲಿ ತೀರ್ಥರೂಪರು, ಪೂಜ್ಯರು, ಪವಿತ್ರಾತ್ಮರು ಅಂದ್ರೆ ಯಾರು ಅಂತ ನಾವು ಇಲ್ಲಿ ಗಮನಿಸಿದ್ವಿ. ಕಾಮಕ್ರೋಧ, ಮೋಹ, ಮದ, ಲೋಭ, ಮಾತ್ಸರ್ಯ, ಈ 6 ದೋಷಗಳು. ಈ 6 ದೋಷಗಳಿಂದ ಮುಕ್ತರಾಗಿರೋರು ಪವಿತ್ರರಾಗಿದ್ದಾರೆ ಅಂತ ಅರ್ಥ. ಇಂತಹ ಪವಿತ್ರಾತ್ಮರ ಸಂಘ ಮನುಷ್ಯನನ್ನ ಉದ್ಧಾರ ಮಾಡುತ್ತೆ. ಅಂದ್ರೆ ಈ ನಿಷ್ಪ್ರಯೋಜಕವಾದ ವಿಷಯ ವಸ್ತುಗಳ ಹಿಂದೆ ಹೋಗೋದ್ ಬಿಟ್ಟು ಮನುಷ್ಯ ಇಂತಹ ಸಾಧು ಸಜ್ಜನರ ಸಂಘವನ್ನ ಮಾಡಬೇಕು. ಮಹಾಪುರುಷರ ಸತ್ಸಂಗದಲ್ಲಿ ಒಮ್ಮೆಯಾದರೂ ತನ್ನ ಮನಸ್ಸನ್ನ ತೊಡಗಿಸಿದರೆ ಮತ್ತೆ ಮನುಷ್ಯರ ಗುಣಗಳನ್ನು ಹರಣ ಮಾಡುವ ಸಂಸಾರದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ.